ಎಲ್ಲರಿಗೂ ಕಥಾ ಕನಸು ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನಿವತ್ತು ನನ್ನ ನೀನು ಗೆಲ್ಲಲಾರೆ ಕಥೆಯ 7ನೇ ಎಪಿಸೋಡ್ನ ಜೊತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ಕಥೆ ನಿಮಗೆ ಇಷ್ಟವಾಗಿದ್ದಲ್ಲಿ ಅಥವಾ ನೀವಿನ್ನು ಹೊಸದಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದಲ್ಲಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿಕೊಂಡು ಬಂದ ವರುಣ್ ನೇರವಾಗಿ ಡೈನಿಂಗ್ ಟೇಬಲ್ನ ಬಳಿ ಬಂದು, ಮಮ್ಮಿ ಊಟ ಬಡಿಸು, ತುಂಬ ಹಸಿವಾಗ್ತಿದೆ ನನಗೆ, ಬೇಗ ಬಾ ಎಂದು ಹೇಳುತ್ತಾ ತಟ್ಟೆಯನ್ನು ಟೇಬಲ್ಗೆ ಬಡಿದನು. ಹಾ ಕಣು ಬಂದೆ, ಯಾಕಷ್ಟೊಂದು ಅರ್ಜೆಂಟ್ ಮಾಡ್ತಿದ್ದೀಯಾ? ಯಾವಾಗ ನೋಡಿದ್ರು ರೂಮಲ್ಲೇ ಬಾಗಿಲು ಹಾಕೊಂಡಿರ್ತೀಯ? ನಾನು ಬಂದು ಕರೆದ ಮೇಲೆ ಊಟಕ್ಕೆ ಬರ್ತಾ ಇದ್ದವನು, ಇವತ್ತೇನು ನಾನು ಕರೆಯೋದಕ್ಕಿಂತ ಮುಂಚೆನೇ ಬಂದಿದ್ದೀಯಾ ಎಂದು ಕೇಳಿದಳು ಸುನೇತ್ರ. ಹಾಗೇನಿಲ್ಲ ಮಮ್ಮಿ, ನಮ್ಮ ಕಾಲೇಜಲ್ಲಿ ನಾಳ್ದು ಟ್ಯಾಲೆಂಟ್ಸ್ ಡೇ ಮತ್ತು ಫ್ರೆಶರ್ಸ್ ಡೇ ಇದೆ, ಅದಕ್ಕೆ ಇವತ್ತು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ಹಾಗಾಗಿ ಸ್ವಲ್ಪ ಜಾಸ್ತಿನೇ ಹಸಿವಾಗ್ತಿದೆ ಎಂದನು ವರುಣ್. ಏನು ಟ್ಯಾಲೆಂಟ್ಸ್ ಡೇನಾ? ಯಾವಾಗಲೂ ಅಣ್ಣ? ವಾವ್, ನಿಮಗೆಲ್ಲ ಜಾಲಿ ಮಾಡಬಹುದಲ್ವಾ? ಎಷ್ಟು ಚೆನ್ನಾಗಿರುತ್ತೆ, ಫ್ರೆಂಡ್ಸ್ ಜೊತೆ ಎಲ್ಲ ದಿನ ಪೂರ್ತಿ ಖುಷಿಯಿಂದ ಮಾತಾಡ್ತಾ ನಗ್ತಾ ಇರಬಹುದು. ಚಾನ್ಸ್ ಕಣು ಎಂದಳು ಸಾರಿಕಾ. ಕಣೆ, ಆದಿಲ್ಲ ಎಲ್ರಿಗೂ ಹಬ್ಬ, ಎಷ್ಟು ಮಜೆ ಇರುತ್ತೆ ಗೊತ್ತಾ ಎಂದನು ವರುಣ್. ಅಷ್ಟರಲ್ಲಿ ಮನೆಯ ಶಿಸ್ತಿನ ಸಿಪಾಯಿ ಸುಧೀಂದ್ರ ಪಾಟೀಲರು ಕೂಡ ಬಂದರು. ಏನಂದೆ ವರುಣ್, ಟ್ಯಾಲೆಂಟ್ಸ್ ಡೇನಾ ನಿಮ್ಮ ಕಾಲೇಜಲ್ಲಿ? ಸರಿ, ನೀನು ಯಾವುದಕ್ಕೆಲ್ಲ ಸೇರಿದೀಯಾ ಎಂದು ಕೇಳಿದರು ಸುಧೀಂದ್ರ. ಡ್ಯಾಡ್, ಅದು ನಾನು ಎಲ್ಲದಕ್ಕೂ ಸೇರಲಿಲ್ಲ, ಯಾಕಂದರೆ ನಮಗೆ ಪ್ರಾಕ್ಟೀಸ್ಗೆ ಟೈಮ್ ಇಲ್ಲ, ಅದಕ್ಕೆ ಒಂದೆರಡು ಕಾಂಪಿಟೇಷನ್ಗೆ ಸೇರಿದ್ದೀನಿ, ಒಂದು ಜುಗಲ್ಬಂದಿ ಮತ್ತೊಂದು ಸ್ಕಿಟ್ ಎಂದನು ವರುಣ್. ಸೇರಿದೆಯಲ್ಲ, ವೆರಿ ಗುಡ್ ಕಣು, ಬಹುಮಾನ ಮುಖ್ಯ ಅಲ್ಲ, ಪಾರ್ಟಿಸಿಪೇಷನ್ ಮುಖ್ಯ. ಹಾಗಾದರೆ ಈ ಸಲ ಸ್ಟೇಜ್ ಪುಡಿ ಪುಡಿ ಆಗುತ್ತೆ ಅನ್ನು ಎಂದರು ನಗುತ್ತಾ. ಹೌದು ಡ್ಯಾಡ್ ಎಂದು ಹೇಳಿ ತಾನು ನಕ್ಕನು ವರುಣ್. ಮನೆಯವರೆಲ್ಲರೂ ಊಟ ಮಾಡಿ ಮಲಗಿದರು. ಮರುದಿನ ಸೂರ್ಯ ತನ್ನ ಕಾಯಕಕ್ಕೆ ಎಂದಿನಂತೆ ಮರಳಿದ. ವಿದ್ಯಾರ್ಥಿಗಳು ಇಷ್ಟು ದಿನ ಕಾಯುತ್ತಿದ್ದ ದಿನ ಬಂದೇ ಬಿಟ್ಟಿತ್ತು. ಅಂದು ಅವರ ಟ್ಯಾಲೆಂಟ್ಸ್ ಡೇ ಮತ್ತು ಫ್ರೆಶರ್ಸ್ ಡೇ. ಆ ದಿನ ವರುಣ್ ಬೇಗ ಎದ್ದು ಸ್ನಾನ ಮಾಡಿ ಕಾಲೇಜ್ಗೆ ರೆಡಿ ಆಗಿದನು. ಕಡು ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟ್ ಹಾಕಿ ಅದಕ್ಕೆ ಮ್ಯಾಚ್ ಆಗುವಂಥ ಟೀ ಶರ್ಟ್ ಹಾಕಿಕೊಂಡು ಅದರ ಮೇಲೊಂದು ಜಾಕೆಟನ್ನು ಹಾಕಿ ರೆಡಿಯಾಗಿ ಕೆಳಗೆ ಬಂದನು. ವಾವ್ ಅಣ್ಣ, ಸಖತ್ತಾಗಿ ಕಾಣಿಸ್ತಿದ್ಯಾ ಕಣೋ, ಹ್ಯಾಂಡ್ಸಮ್. ಇವತ್ತು ಯಾರಾದರೂ ನಿನ್ನನ್ನು ನೋಡಿದರೆ ಅವ್ರು ಅಲ್ಲೇ ಫಿದಾ ಆಗೋಗ್ಬಿಡ್ತಾರೆ. ಯಾವುದಕ್ಕೂ ನೀನು ಸ್ವಲ್ಪ ಹುಷಾರಾಗಿರು ಎಂದು ಹೇಳಿ ಛೇಡಿಸಿದಳು ಸಾರಿಕಾ. ಹೌದು ಕಣೋ ಮೊಮ್ಮಗನೆ, ರಾಜ್ಕುಮಾರ್ ಅಂತಾರೆ ಕಾಣಿಸ್ತಿದ್ಯಾ, ಒಳ್ಳೆ ಹೀರೋ ಕಳೆ ಇದೆ ನಿನ್ನ ಮುಖದಲ್ಲಿ, ಆದಷ್ಟು ಬೇಗ ನಿಂಗೆ ನಿನ್ನ ರಾಜ್ಕುಮಾರಿ ಸಿಗ್ಲಿ ಎಂದರು ನಗುತ್ತಾ ದ್ವಾರಕನಾಥ್. ವರುಣ್, ತುಂಬ ಮುದ್ದಾಗಿ ಕಾಣಿಸ್ತಿದ್ಯಾ ಕಣೋ, ನನ್ನ ದೃಷ್ಟಿನೇ ತಾಗೋ ಹಾಗಿದೆ ಎಂದು ಹೇಳಿ ಅವನ ದೃಷ್ಟಿ ತೆಗೆದರು ಸುನೇತ್ರ. ಓ ಮಮ್ಮಿ, ವಾಟ್ ಇಸ್ ದಿಸ್, ಇದಕ್ಕೆಲ್ಲ ದೃಷ್ಟಿ ತೆಗಿಬೇಕಾ, ಒಳ್ಳೆ ಹಳೆಯ ಕಾಲದವರ ಥರ ಆಡ್ತೀಯ ಎಂದು ಹೇಳಿದ ವರುಣ್ ಬ್ಯಾಗನ್ನು ಹೆಗಲಿಗೇರಿಸಿಕೊಂಡು ಕಾರ್ ಕೀಯನ್ನು ತೆಗೆದುಕೊಂಡು ಕಾಲೇಜ್ಗೆ ಹೊರಟನು. ಗುಡ್ ಲಕ್ ಅನ್ನ, ಆಲ್ ದಿ ಬೆಸ್ಟ್ ಕಣೋ ಮೊಮ್ಮಗನೆ, ಈ ಸಲ ಕಪ್ ನಮ್ಮದೇ ಎಂದರು ದ್ವಾರಕನಾಥ್. ಸರಿ ಸರಿ ಬರ್ತೀನಿ, ಥ್ಯಾಂಕ್ಸ್ ಎಂದು ಹೇಳಿ ಕಾರ್ ಡ್ರೈವ್ ಮಾಡಿದನು ವರುಣ್. ಈ ಕಡೆ ವರ್ಷ ಸೀರೆಯನ್ನುಟ್ಟು ಕಣ್ಣಿಗೆ ಕಾಜಲ್ ಹಚ್ಚಿ ತುಟಿಗೆ ಬಣ್ಣ ಬಳಿದು ಹಣೆಗೊಂದು ಸಣ್ಣ ಬಿಂದಿಟ್ಟು ಜುಮ್ಕಿ ಬಳೆಯನ್ನೆಲ್ಲ ತೊಟ್ಟು ತನ್ನ ಬೆನ್ನಿನವರೆಗಿದ್ದ ದಪ್ಪ ಕೂದಲನ್ನು ಹಾಗೆ ಎಳಿಬಿಟ್ಟು ಕೂದಲಿಗೆ ಉದ್ದನೆಯ ಮಲ್ಲಿಗೆ ಹೂವನ್ನಿಟ್ಟು ಅಪ್ಸರೆಯಂತೆ ಕಾಣಿಸುತ್ತಿದ್ದಳು. ಆದರೂ ಸೀರೆಯನ್ನು ಉಟ್ಟು ನಡೆಯೋದಕ್ಕೆ ಕಷ್ಟಪಡುತ್ತಿದ್ದಳು ಹುಡುಗಿ. ಅಮ್ಮ ನೋಡಿಲ್ಲಿ, ನನಗೆ ಸೀರೆನ ಉಟ್ಕೊಂಡು ಸರಿಯಾಗಿ ನಡೆಯೋದಕ್ಕೆ ಕೂಡ ಆಗ್ತಿಲ್ಲ, ನಡೆಯುವಾಗ ಕಾಲು ಒಂದಕ್ಕೊಂದು ಡಿಕ್ಕಿ ಆಗ್ತಿದ್ಯಮ್ಮ, ಯಾಕಾದ್ರೂ ಈ ಸೀರೆನ ಉಟ್ಕೊಂಡಂತ ನಂಗೆ ಈಗ ಅನ್ನಿಸ್ತಿದೆ, ಇದರ ಬದಲು ತೆಪ್ಪಗೆ ಬೇರೆ ಡ್ರೆಸ್ಸನ್ನೇ ಹಾಕೊಂಡು ಹೋಗ್ಬೋದಿತ್ತು, ರಗಳೆ ನೀಡ್ತಿರ್ಲಿಲ್ಲ, ಎಲ್ಲ ನನ್ನ ಕರ್ಮ ಎಂದು ಹೇಳಿ ಹಣೆಗೆ ಚಚ್ಚಿಕೊಂಡಳು ವರ್ಷ. ಹೇ ನೀನೊಬ್ಳು ಒಳ್ಳೆ ಚಿಕ್ಕ ಮಕ್ಕಳು ಥರ ಆಡ್ತಿದ್ಯಾ, ಅದು ನಿಂಗೆ ಸೀರೆ ಉಟ್ಟು ಅಭ್ಯಾಸ ಇಲ್ಲದೆ ಇರೋದ್ರಿಂದ ಹಾಗಾಗ್ತಾ ಇದೆ, ಮುಂದೆ ಸೀರೆ ಉಟ್ಕೊಂಡು ಎಲ್ಲ ಸರಿ ಹೋಗುತ್ತೆ. ಅಲ್ಲ, ಈಗ ಹೀಗೆ ಹೇಳಿದರೆ ಮುಂದೆ ಮದುವೆ ಆದಮೇಲೆ ಸೀರೆನ ಉಟ್ಕೋಬೇಕು, ಹಾಗಂತ ಏನಾದರೂ ಗಂಡ ಹೇಳಿದರೆ ಆಗೇನು ಮಾಡ್ತೀಯಾ ಎಂದರು ಸುಕನ್ಯಾ. ಅಯ್ಯೋ ಅಮ್ಮ, ಗಂಡನ ಮನೆಗಿಷ್ಟು ಬೆಂಕಿ ಹಾಕ್ತು, ಮೊದಲು ಈ ಸೀರೆನ ಸರಿ ಮಾಡು, ನಂಗಿಲ್ಲಿ ನಡೆಯೋದಕ್ಕೆ ಆಗ್ತಿಲ್ಲ, ನೀನು ನೋಡಿದರೆ ಗಂಡ ಅವನಜ್ಜಿ ಪಿಂಡ ಅಂತ ಏನೇನೋ ಮಾತಾಡ್ತಿದ್ದೀಯ, ನನ್ನನ್ನು ಕಟ್ಕೊಳ್ಳೋನು ಅದೆಲ್ಲಿ ಸಾಯ್ತಾ ಇದ್ದನು ಯಾರಿಗೊತ್ತು, ಸುಮ್ಮನೆ ನೀನು ಬೇರೆ ವಿಷಯ ಮಾತಾಡಬೇಡ, ನಂಗಿಲ್ಲಿ ಮೊದಲೇ ಲೇಟ್ ಆಗಿದೆ, ಈ ಸೀರೆನ ಸ್ವಲ್ಪ ಬೇಗ ಸರಿ ಮಾಡಮ್ಮ ಎಂದು ಹೇಳಿದಳು ವರ್ಷ. ಏನೇ ನೀನು ಹೀಗೆ ಮಾತಾಡ್ತಿದ್ದೀಯಾ, ಅದೇನು ಬಾಯ, ನೀನು ಮಾತಾಡೋದಕ್ಕೆ ಬ್ರೇಕೇ ಇರಲ್ಲ, ನಿನ್ನ ಹತ್ರ ಹೋಗಿ ಮಾತಾಡ್ತಿದ್ದೀನಲ್ಲ, ನನ್ನ ತಲೆಗೆ ನಾನೇ ಹೊಡ್ಕೋಬೇಕು, ಸರಿ ಈ ಕಡೆ ತಿರುಗು, ಸೀರೆ ಸರಿ ಮಾಡ್ತೀನಿ, ನಲಿಬೇಡ, ಸರಿಯಾಗಿ ನಿಂತ್ಕೊ ಎಂದು ಹೇಳಿ ಮಗಳನ್ನು ಪಕ್ಕಕ್ಕೆ ಕರೆದುಕೊಂಡು ಸೀರೆಯನ್ನು ಸರಿ ಮಾಡಿದಳು ಸುಕನ್ಯಾ. ಅಬ್ಬಾ, ಈಗ ಸರಿ ಆಯಿತು, ಆದರೂ ಆವಾಗ ಕಾಲು ಡಿಕ್ಕಿ ಹೊಡಿತಿದೆ, ಆದರೂ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ತೀನಿ ಬಿಡು
ಎಂದು ಹೇಳಿ ಬ್ಯಾಗನ್ನು ಹಿಡಿದು ಹೊರಗೆ ಬಂದಳು ವರ್ಷ. ಚಂದನದ ಗೊಂಬೆಯಂತಿದ್ದ ಮಗಳನ್ನು ಕಂಡು, ಪುಟ್ಟ ದೇವತೆ ತರ ಮುದ್ದಾಗಿ ಕಾಣಿಸ್ತಿದ್ಯ ಮಗಳೇ. ಸುಕನ್ಯಾ, ಇವತ್ತು ನಿನ್ ಮಗಳಿಗೆ ಸಂಜೆ ದೃಷ್ಟಿ ತೆಗಿ, ಯಾಕಂದ್ರೆ ಅಷ್ಟೊಂದು ಮುದ್ದಾಗಿ ಕಾಣಿಸ್ತಿದ್ದಾಳೆ ನನ್ನ ಮಗಳು ಎಂದರು ಸುಧರ್ಮ. ಸಾಕು ಸಾಕು, ನನ್ನ ಮಗಳಿಗೆ ಬೇರೆ ಯಾರದೂ ಅಲ್ಲ, ನಿನ್ ದೃಷ್ಟಿನೇ ತಾಗೋ ಹಾಗಿದೆ ಎಂದರು ನಗುತ್ತಾ ಸುಕನ್ಯಾ. ತಂದೆ ತಾಯಿಯ ಮಾತಿಗೆ ಮನಸ್ಫೂರ್ತಿಯಾಗಿ ನಕ್ಕ ವರ್ಷ. ಸರಿ, ನಾನಿನ್ನು ಬರ್ತೀನಿ, ಅಪ್ಪ ಅಮ್ಮ ಬಾಯ್, ಸಂಜೆ ಬರುವಾಗ ಲೇಟ್ ಆಗಬಹುದು ಎಂದು ಹೇಳಿ ಅಲ್ಲಿಂದ ಕಾಲೇಜ್ಗೆ ಹೋದಳು. ಈ ಕಡೆ ಕಾಲೇಜ್ ಕ್ಯಾಂಪಸ್ನಲ್ಲಿ ಎಲ್ಲಿ ನೋಡಿದ್ರೂ ಹುಡುಗ ಹುಡುಗಿಯರು ಕಲರ್ ಡ್ರೆಸ್ ಹಾಕಿಕೊಂಡು ಗುಂಪು ಕಟ್ಟಿಕೊಂಡು ಮಾತಾಡುತ್ತಿದ್ದರು. ಎಲ್ಲರ ಮುಖದಲ್ಲೂ ಸಂಭ್ರಮ ಸಡಗರ. ಒಂದು ಕಡೆ ಸೀರೆಯ ತುದಿಯನ್ನು ನೆರಿಗೆಯನ್ನು ಸರಿ ಮಾಡಿಕೊಳ್ಳುತ್ತಾ ಹುಡುಗಿಯರು ನಗುತ್ತಾ ಮಾತಾಡುತ್ತಿದ್ದರೆ, ಈ ಕಡೆ ಗಂಡು ಮಕ್ಕಳು ಕೆಲವರು ಪಂಚೆ ಶರ್ಟ್ ಹಾಕಿ, ಇನ್ನು ಕೆಲವರು ಮಾಡರ್ನ್ ಡ್ರೆಸ್ಗಳನ್ನು ಹಾಕಿಕೊಂಡು ಬಂದು ಹುಡುಗಿಯರಿಗೆ ಕಾಳು ಹಾಕುತ್ತಿದ್ದರು. ಒಟ್ಟಿನಲ್ಲಿ ಅರುಣೋದಯ ಕಾಲೇಜ್ ಹಲವು ತರಹದ ಗುಲಾಬಿ ಹೂಗಳನ್ನು ಹೊಂದಿದ್ದ ಉದ್ಯಾನವನದಂತೆ ಕಂಗೊಳಿಸುತ್ತಿತ್ತು. ಹುಡುಗರು ದುಂಬಿಯಂತೆ ಹೂವಿನ ಹಾಗಿರೋ ಹುಡುಗಿಯರನ್ನ ಅರಸಿ ಹೋಗುತ್ತಿದ್ದರು. ಅಷ್ಟರಲ್ಲಿ ನಮ್ಮ ಹುಡುಗನ ಕಾರ್ ಬಂದು ನಿಂತಿತ್ತು. ಎಲ್ಲರೂ ಕಾರಿನಿಂದ ಇಳಿದು ಬರುತ್ತಿರುವ 6 ಅಡಿ ಎತ್ತರದ ಸ್ಫುರದ್ರೂಪಿ ಹುಡುಗನತ್ತ ಕಣ್ಣು ಹಾಯಿಸಿದರು. ಕೆಲವು ಹುಡುಗಿಯರಂತೂ ಅವನನ್ನು ನೋಡಿದ ಕೂಡಲೇ ಒಂದು ರೀತಿಯ ಆಕರ್ಷಣೆಗೆ ಒಳಗಾಗಿದ್ದಂತೂ ಸುಳ್ಳಲ್ಲ. ವರುಣ್ ತನ್ನ ಕಾರನ್ನು ಅಲ್ಲಿಯೇ ಪಾರ್ಕ್ ಮಾಡಿ ಗೆಳೆಯರ ಗುಂಪಿನ ಬಳಿಗೆ ಬಂದನು. ಹಾಯ್ ಮಗ, ಏನೋ ಸಖತ್ತಾಗಿ ಕಾಣಿಸ್ತಿದ್ಯಾ, ಈ ಡ್ರೆಸ್ಸಲ್ಲಿ ಹೀರೋ ಥರ ಕಾಣಿಸ್ತಿದ್ಯಾ, ತುಂಬ ಚೆನ್ನಾಗಿ ಒಪ್ಪುತ್ತೆ ಕಣೋ ನಿಂಗೆ ಈ ಡ್ರೆಸ್ ಎಂದನು ಕಿರಣ್. ಹೌದು ಕಣೋ, ಇವತ್ತು ಯಾರಾದರೂ ನಿನ್ನ ನೋಡಿದ್ರೆ ಅಲ್ಲೇ ಐ ಲವ್ ಯು ಅಂತ ಪ್ರಪೋಸ್ ಮಾಡೇ ಬಿಡ್ತಾರೆ, ನೋಡ್ತಿರ್ಬೇಕಾದ್ರೆ ಎಂದನು ಅಭಿಜಿತ್. ಅವರ ಮಾತಿಗೆ ವರುಣ್ ಒಂದು ಮುಗುಳ್ನಗೆಯನ್ನು ನಕ್ಕನು. ಹೀಗೆ ಅವರೆಲ್ಲರೂ ಅವತ್ತು ನಡೆಯೋ ಫಂಕ್ಷನ್ ಬಗ್ಗೆ ಮಾತಾಡ್ತಾ ಅಲ್ಲೇ ಗುಂಪು ಕಟ್ಟಿ ನಿಂತರು. ಅಲ್ಲಿ ಸೇರಿದ ಎಲ್ಲ ವಿದ್ಯಾರ್ಥಿಗಳು ಕೂಡ ಇವರ ಹಾಗೆ ಸ್ಪರ್ಧೆಯ ಬಗ್ಗೆ ಚರ್ಚೆ ಮಾಡುತ್ತಿದ್ದರು. ಅಷ್ಟರಲ್ಲಿ ಸೀರೆಯನ್ನು ಸರಿ ಮಾಡುತ್ತಾ ಕಾಲೇಜ್ ಕ್ಯಾಂಪಸ್ಗೆ ಬಂದಳು ವರ್ಷ. ಅಲ್ಲಿಯ ತನಕ ಗದ್ದಲು ತುಂಬಿದ್ದ ಕ್ಯಾಂಪಸ್ ಈಗ ನಿಶ್ಶಬ್ದವಾಯಿತು. ಎಲ್ಲರೂ ಒಂದು ಸಲ ಆ ಚಂದನದ ಗೊಂಬೆಯಂತಿದ್ದ ವರ್ಷಳ ಬಳಿ ಮುಖ ಮಾಡಿದರು. ವಾವ್, ಶಿ ಇಸ್ ಸೋ ಬ್ಯೂಟಿಫುಲ್ ಎಂದು ಕೆಲವು ಹುಡುಗರು ಹೇಳಿದರೆ, ಯಾರೋ ಮಗವಳು ಹಿಂಗಿದ್ದಳಲ್ಲೋ, ಅವಳ ಕಣ್ಣು ನೋಡು ಎಷ್ಟೊಂದು ಅಟ್ರಾಕ್ಟಿವ್ ಆಗಿದೆ ಎನ್ನುತ್ತಿದ್ದರು ಕೆಲವು ಹುಡುಗರು. ವರ್ಷ ಅದ್ಯಾವುದನ್ನು ಗಮನಿಸದೆ ಮುಂದೆ ಇದ್ದ ಅವಳ ಗೆಳತಿಯರ ಗುಂಪಿನ ಕಡೆ ಬಂದಳು. ಬರುವಾಗ ಕಾಲ ಕೆಳಗಿನ ಸೀರೆಯ ತುದಿ ಸಿಕ್ಕಿ ಕಾಲಿಗೆಡವಿ ಬೀಳಬೇಕೆನ್ನುವಷ್ಟರಲ್ಲಿ ಅವಳ ನಡುವನ್ನು ವರುಣ್ ತನ್ನ ಕೈಯಿಂದ ಸುತ್ತಲೂ ಬಳಸಿದ್ದ. ಆಶ್ರಯಕ್ಕಾಗಿ ಅವನ ಕೊರಳ ಹಿಂದೆ ಕೈ ಹಾಕಿದ್ದಳು ವರ್ಷ. ಅವರಿಬ್ಬರ ಕಣ್ಣುಗಳು ಬೆರೆತು ಹೋಗಿದ್ದವು. ಅವಳ ಬಿಸಿ ಉಸಿರು ಅವನ ಕೊರಳಿಗೆ ತಾಗುತ್ತಿತ್ತು. ಇಬ್ಬರ ಹೃದಯದ ಬಡಿತವು ಒಬ್ಬರಿಗೊಬ್ಬರಿಗೆ ಕೇಳಿಸುವಷ್ಟು ಜೋರಾಗಿ ಬಡಿಯುತ್ತಿತ್ತು. ಅವನ ಮೊದಲ ಸ್ಪರ್ಶದಿಂದ ವರ್ಷಳಿಗೆ ಮಾತೆ ಹೊರಡಲಿಲ್ಲ. ಮುಜುಗರದಿಂದ ನಲುಗುತ್ತಿದ್ದಳು. ಇದೆಲ್ಲವನ್ನು ನೋಡುತ್ತಿದ್ದ ಅವರ ಗೆಳತಿಯರಿಗೆ ಅಷ್ಟೇ ಅಲ್ಲದೆ ಇಡೀ ಕಾಲೇಜ್ಗೆ ಶಾಕ್ ಆಗಿತ್ತು. ಯಾವಾಗ ನೋಡಿದ್ರೂ ನಾಯಿ ಬೆಕ್ಕು ಥರ ಕಚ್ಚಾಡ್ತಿದ್ದವರು ಇವತ್ತು ಒಳ್ಳೆ ಲವ್ ಬರ್ಡ್ಸ್ ಥರ ಒಬ್ರನ್ನೊಬ್ರು ಹಿಡ್ಕೊಂಡಿದ್ದಾರೆ ಎನ್ನುವ ಮಾತುಗಳು ಹಿಂದೆಯಿಂದ ಬರುತ್ತಿದ್ದವು. ಆಗ ವರುಣ್ನ ಗೆಳೆಯ ಗಿರೀಶ್ ಕೆಮ್ಮುವಂತೆ ನಾಟಕ ಮಾಡಿದನು. ತಕ್ಷಣ ವಾಸ್ತವಕ್ಕೆ ಬಂದ ವರುಣ್ ವರ್ಷ ಇಬ್ಬರು ತಡವಡಿಸಿಕೊಳ್ಳುತ್ತಾ ಜೊತೆಗೇನೆ ಸಾರಿ ಎಂದರು. ವರುಣ್ ಬೇಕಂತಲೇ ಅವಳ ಕಾಲೆಳೆಯುವ ಸಲುವಾಗಿ, ನಿನ್ ಕಣ್ಣೆಲ್ಲಿದೆ, ನೆತ್ತಿ ಮೇಲಿದ್ಯಾ, ಕಣ್ಣು ಕಾಣಿಸಲ್ವಾ, ಅವತ್ತು ಕ್ಲಾಸ್ ರೂಮಿಂದ ಬರಬೇಕಾದ್ರೆ ಅಕಸ್ಮಾತ್ತಾಗಿ ನಿಂಗೆ ಗುದ್ದಿದ್ದಕ್ಕೆ ಎಷ್ಟೊಂದೆಲ್ಲ ಮಾತಾಡ್ದೆ ನೀನು, ಈಗ ನೀನೇ ನನ್ನ ಮೇಲೆ ಬಂದು ಬಿದ್ದಿದ್ಯಲ್ಲ, ಇದು ಸರಿನಾ ಎಂದನು ವರುಣ್. ಹಾ, ಸಾವುಕಾರ ಬಂದ್ಬಿಟ್ಟ ದೊಡ್ಡದಾಗಿ ಹೇಳೋಕೆ. ಹಲೋ, ಎಕ್ಸ್ಕ್ಯೂಸ್ ಮೀ, ನಾನೇನು ಬೇಕಂತ ನಿನ್ನ ಮೇಲೆ ಬಂದು ಬೀಳಿಲ್ಲ, ನನಗೆ ಲೂಸಾ ನಿನ್ನ ಥರ ಮೈ ಮೇಲೆ ಬಂದು ಬೀಳೋಕೆ. ಅದು ಹೌದು, ನಾನು ಬಿದ್ದರೆ ನೀನ್ಯಾಕೆ ನನ್ನನ್ನು ಹಿಡ್ಕೋಬೇಕಿತ್ತು, ನಾನೇನಾದರೂ ಹೇಳಿದ್ದ ನನ್ನ ಹಿಡ್ಕೊಳ್ಳೋಕ್ಕೆ, ಇಲ್ಲ ತಾನೆ ಎಂದಳು ವರ್ಷ. ಅಮ್ಮಣ್ಣಿ ಬೀಳೋದು ಬಿದ್ದುಬಿಟ್ಟು ನನ್ನ ಹತ್ರನೇ ಹೇಳ್ತಾಳೆ ಯಾಕೆ ಹಿಡ್ಕೊಂಡೆ ಅಂತ. ಭಲೇ ಇದ್ದೀಯಾ ನೀನು, ಏನೋ ಹುಡುಗಿ ಬೀಳ್ತಾ ಇದ್ದಾಳಲ್ಲ ಅಂತ ಹಿಡ್ಕೊಂಡ್ರೆ ಕಿತ್ತೂರು ರಾಣಿ ಚೆನ್ನಮ್ಮನ ಥರ ಆಡ್ತಾಳೆ, ಡೌರಾಣಿ. ನೋಡು, ಸರಿಯಾಗಿ ಕೇಳಿಸ್ಕೊ, ನೀನಂತಲ್ಲ ಯಾರು ಬಿದ್ದಿದ್ರು ನಾನು ಇದನ್ನೇ ಮಾಡ್ತಾ ಇದ್ದೆ. ಇನ್ನು ನೀನೇ ತಲೆಯಲ್ಲಿ ಏನೇನೋ ಅಂದ್ಕೊಂಡು ಹುಳ ಬಿಡ್ಕೊಂಡು ಕತೆ ಕಟ್ಬೇಡ ಎಂದನು ವರುಣ್. ಓಹೋಹೋಹೋ, ನೀನೇನು ದೊಡ್ಡಿವನು ಬೀಳೋ ಹುಡುಗಿರ್ನೆಲ್ಲ ಹಿಡ್ಕೊಳ್ಳೋಕ್ಕೆ, ಒಳ್ಳೆ ಬಾಹುಬಲಿ ರೇಂಜ್ಗೆ ಬಿಲ್ಡಪ್ ಕೊಡ್ತಾನೆ. ಏನಂದೆ ನೀನು, ನಾನು ಕಿತ್ತೂರು ರಾಣಿ ಚೆನ್ನಮ್ಮನ? ಹೌದು ಕಣು, ನಾನು ಕಿತ್ತೂರು ರಾಣಿ ಚೆನ್ನಮ್ಮನೆ. ಏನಿವಾಗ ನಿಂಗೇನು ಪ್ರಾಬ್ಲಮ್ಮ, ಇಲ್ಲ ತಾನೆ? ಈಗ ನೀನು ನನ್ನನ್ನು ಹಿಡ್ಕೊಂಡೆ ಅಂತ ಹೇಳಿ ನಿನ್ನ ಬಗ್ಗೆ ಇಲ್ದಿರೋ ಫೀಲಿಂಗ್ಸ್ನೆಲ್ಲ ತಲೆಯಲ್ಲಿ ಬಿಟ್ಕೊಳ್ಳೋಕೆ ನನಗೇನು ಹುಚ್ಚ, ಹೋಗಲ್ಲೋ ಎಂದಳು ವರ್ಷ. ಏನಂದೆ ನೀನು, ನನ್ನನ್ನೇ ಹೋಗಲ್ಲೋ ಅಂತನಾ? ನೋಡು ವರ್ಷ, ಇದೆಲ್ಲ ಸರಿ ಇರಲ್ಲ. ಸುಮ್ಮನೆ ನನ್ನ ಹತ್ರ ಕಾಲು ಕೆರ್ಕೊಂಡು ಜಗಳಕ್ಕೆ ಬರಬೇಡ, ಆಮೇಲೆ ಪರಿಣಾಮ ನೆಟ್ಟಗಿರಲ್ಲ. ಈಗಲೇ ಹೇಳ್ತಾ ಇದ್ದೀನಿ,
ಎಂದನು ವರುಣ್. ಇವರಿಬ್ಬರನ್ನ ಹೀಗೆ ಬಿಟ್ಟರೆ ಇವರು ಇಲ್ಲೇ ತಳ್ಳುವ ಸ್ಟಾರ್ಟ್ ಮಾಡ್ಕೊಂಡು ಬಿಡ್ತಾರೆ ಅಂತ ಹೇಳಿ ವರ್ಷಳನ್ನು ಅವಳ ಗೆಳತಿಯರು ಅಲ್ಲಿಂದ ಬೇರೊಂದು ಕಡೆಗೆ ಕರೆದುಕೊಂಡು ಹೋದರು. ಹೋಗುತ್ತಿದ್ದ ವರ್ಷಳನ್ನು ಕಂಡು, ಅಬ್ಬ, ಏನ್ ಸಖತ್ತಾಗಿದ್ದಾಳೆ, ಇವಳು ನಿಜಕ್ಕೂ ಸುಂದ್ರಿನೇ, ಎಷ್ಟು ಮುದ್ದಾಗಿ ಕಾಣಿಸ್ತಿದ್ದಾಳೆ ಈ ಸೀರೆಯಲ್ಲಿ. ಸೀರೆಗೀರೆ ಶಕ್ತಿ ಅನ್ಸುತ್ತೆ ಅದು, ಆದ್ರೆ ಇವಳು ಮಾತ್ರ ಬ್ಯೂಟಿ ಕ್ವೀನೇ. ಆ ತುಟಿ, ಆ ಕಣ್ಣು, ಆ ಮೂಗು, ಅಬ್ಬಬ್ಬ, ಎಂಥವರಿಗಾದ್ರೂ ಹುಚ್ಚು ಹಿಡಿಸುತ್ತೆ ಇವಳ ಸೌಂದರ್ಯ. ಆದ್ರೆ ಹಠಮಾರಿ, ನಾನೇ ದೊಡ್ಡ ಹಠಮಾರಿ ಅಂದ್ರೆ ಇವಳು ನನ್ನನ್ನೇ ಮೀರಿಸ್ತಾಳೆ ಎಂದು ಹೇಳಿಕೊಂಡು ತನ್ನಷ್ಟಕ್ಕೆ ನಕ್ಕನು ವರುಣ್. ಲೋ ಮಗ, ಏನೂ ಆಯ್ತು, ಯಾಕೋ ನಗ್ತಾ ಇದ್ದೀಯಾ, ಯಾವ ಲೋಕದಲ್ಲಿ ಕಳೆದು ಹೋಗಿದ್ದೀಯಾ ಎಂಬ ಮದನ್ನ ಮಾತುಗಳು ಅವನನ್ನು ವರ್ಷ ಅನ್ನೋ ಮಾಯಲೋಕದಿಂದ ಹೊರತಂದಿತು. ಹಾ, ಏನಿಲ್ಲ ಏನಿಲ್ಲ ಕಣು, ಸುಮ್ಮನೆ ಹೀಗೆ ಏನೋ ನೆನಪಾಯ್ತಷ್ಟೇ. ಸರಿ ಬನ್ನಿ, ನಾವು ಶಿವಸದನ ಹಾಲ್ ಕಡೆ ಹೋಗೋಣ, ಅಲ್ಲೇ ಅಲ್ವಾ ಪ್ರೋಗ್ರಾಂ ನಡೆಯೋದು ಎಂದು ಹೇಳಿ ಗೆಳೆಯರ ಗುಂಪನ್ನು ಜೊತೆಗೆ ಕರೆದುಕೊಂಡು ಹೋದನು ವರುಣ್. ಮುಂದುವರಿಯುವುದು.